ಮಾಜಿ ಸಂಸದ ಡಿಕೆ ಸುರೇಶ್ ಹೆಸರೇಳಿ ಕೋಟಿ ಕೋಟಿ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಗೋಲ್ಡ್ ವಂಚನೆ ಆರೋಪಿ ಐಶ್ವರ್ಯಗೆ ಜೈಲು ಫಿಕ್ಸ್ ಆಗಿದೆ. ಐಶ್ವರ್ಯಗೆ ಈಗ ಜೈಲೇ ಗತಿಯಾಗಿದೆ. ಕೋರ್ಟ್ಗೆ ಹಾಜರುಪಡಿಸಿದ್ರು. ಅದಕ್ಕಿಂತ ಮುಂಚೆ ವಿಚಾರಣೆ ಸಂದರ್ಭದಲ್ಲಿ ಆಕೆಯನ್ನು ಅರೆಸ್ಟ್ ಮಾಡಿದ್ರು. ಆಕೆನ ಮತ್ತೆ ಆಕೆಯ ಗಂಡ ಹರೀಶ್ನನ್ನ. ಈಗ ಐಶ್ವರ್ಯಗೆ ಜೈಲೂಟ. ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಪರಪ್ಪನ ಅಗ್ರಹಾರ ಕೇಸ್ನಲ್ಲಿ A1 ಐಶ್ವರ್ಯ, A2 ಆಗಿದ್ದಾರೆ ಅವರ ಪತಿ ಹರೀಶ್. ಇಬ್ಬರು ಆರೋಪಿಗಳಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. 9ನೇ ACMM ಕೋರ್ಟ್ ನ್ಯಾಯಾಧೀಶರು ಈ ಆದೇಶವನ್ನು ಹೊರಡಿಸಿದ್ದಾರೆ. ಆಕೆಯನ್ನ ಮತ್ತು ಆಕೆಯ ಪತಿಯನ್ನ ಬಂಧಿಸಿ 9ನೇ ACMM ಕೋರ್ಟ್ಗೆ ಹಾಜರುಪಡಿಸಲಾಯಿತು. ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿದರು ಮತ್ತು ಪೊಲೀಸರು ಕೂಡ ಕೆಲ ವಿಚಾರಗಳನ್ನು ನ್ಯಾಯಾಧೀಶರ ಮುಂದೆ ಇಟ್ಟಿದ್ರು. ನಂದಿನಿ ಲೇಔಟ್ ಪೊಲೀಸರು ಪ್ರಾಥಮಿಕವಾಗಿ ಮಾಹಿತಿ ಕಲೆ ಹಾಕಿದ್ರು. ಯಾಕಂದರೆ ಕಳೆದ ಒಂದು ವಾರದಿಂದ ಬರೀ ಈ ಐಶ್ವರ್ಯ ಗೌಡ ವಂಚನೆ ಕೇಸ್ದೇ ಜಾಸ್ತಿ ಸದ್ದು ಮಾಡ್ತಾ ಇರೋದು ಮತ್ತು ವನಿತಾ ಇತ್ತಾಳು. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಪೊಲೀಸರು ಕಲೆ ಹಾಕಿದರು. ಹಾಗಾಗಿ ಈಕೆ ತಪ್ಪು ಮಾಡಿದ್ದಾಳೆ, ವಂಚನೆ ಮಾಡಿದ್ದಾಳೆ, ಗೋಲ್ಡನ್ನು ತೆಗೆದುಕೊಂಡು ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾದಂಗೆ ಆಗಿತ್ತು. ಯಾಕೆಂದರೆ ವನಿತಾ ಐತಾಳ್ ವಾರಾಹಿ ಜ್ಯುವೆಲರ್ಸ್ನ ಮಾಲಕಿ. ಆಕೆ ಕೊಟ್ಟಂತಹ ದೂರು ಮತ್ತು ಕೆಲವೊಂದಿಷ್ಟು ಸಾಕ್ಷಿಗಳು, ಆಡಿಯೋ ಆಗಿರ್ಬೋದು, ಕೆಲವೊಂದಿಷ್ಟು ದಾಖಲೆಗಳಾಗಿರ್ಬೋದು, CCTV ಫುಟೇಜ್ ಆಗಿರ್ಬೋದು, ಇದೆಲ್ಲವೂ ಕೂಡ ಸಬ್ಮಿಟ್ ಮಾಡಿದ್ಲು. ಹಾಗಾಗಿಯೇ ಆಕೆಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಹೆಚ್ಚುವರಿ ವಿಚಾರಣೆ ಕೂಡ ನಡೆಸಬಹುದು. ಮತ್ತೆ ಆಕೆನ ಕಸ್ಟಡಿಗೆ ತೆಗೆದುಕೊಳ್ಳುವ ಸಾಧ್ಯತೆಗಳು ಇರ್ತವೆ ಜೈಲಲ್ಲಿದ್ದರೂ ಕೂಡ. ಬಟ್ ಈಗ ಗಂಡ ಹೆಂಡತಿ ಇಬ್ಬರೂ ಕೂಡ ಫ್ರಾಡ್ ಮಾಡಿ ಆ ವನಿತಾ ಐತಾಳ್ ಆಕೆ ಜೊತೆಗೆ ವ್ಯವಹಾರ ಮಾಡಿ ಕೋಟಿ ಸುಮಾರು 14 ಕೋಟಿ ಹಣ ಕೊಡಬೇಕಿತ್ತಂತೆ. ಐತಾಳ್ ಆರೋಪ ಮಾಡಿದ್ದಿದ್ದು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ನಟ ಧರ್ಮೇಂದ್ರ ಕೂಡ ಕಾನೂನಾತ್ಮಕವಾಗಿ ಸಂಕಷ್ಟ ಎದುರಿಸಬೇಕಾದಂತಹ ಪರಿಸ್ಥಿತಿ ಬಂದೊದಗಿದೆ. ನೋಡಿ, ಈ ಐಶ್ವರ್ಯ ಗೌಡ ಮತ್ತು ಪತಿ ಹರೀಶ್ ಏನಿದ್ದಾರೆ, ಅವರ ಬ್ಯಾಕ್ಗ್ರೌಂಡ್ ಏನು, ಆ ಕಿರುಗಾವಲು ಗ್ರಾಮ ಏನಿದೆ, ಮಂಡ್ಯ ಜಿಲ್ಲೆಯಲ್ಲಿ ಬರುವಂಥ ಗ್ರಾಮ, ಇದೆಲ್ಲವನ್ನು ಕೂಡ ಪೊಲೀಸರು ಕೆದಕಿದ್ರು. ಆಕೆ ಐಷಾರಾಮಿ ಜೀವನ, ಆಕೆ ಉದ್ಯೋಗ ಏನು, ವೃತ್ತಿ ಏನು, ಯಾರ್ಯಾರು ಕಾಂಟ್ಯಾಕ್ಟ್ನಲ್ಲಿದ್ದಾರೆ, ಯಾರ ಹೆಸರನ್ನ ಬಳಕೆ ಮಾಡಿಕೊಂಡು ಈಕೆ ವಂಚನೆ ಮಾಡಿದ್ದಾಳೆ ಅಂತೇಳಿ ಡಿಕೆ ಸುರೇಶ್ ಅವರ ವಾಯ್ಸಲ್ಲಿ ಧರ್ಮೇಂದ್ರ ಮಾತನಾಡಿದ್ದು ಕೂಡ ಸತ್ಯ ಅನ್ನೋದು ಆಡಿಯೋ ಕೆಲವೊಂದಿಷ್ಟು ಕ್ಲಿಪ್ಗಳಿಂದ ಪ್ರೂವ್ ಆಯಿತು. ಮತ್ತು ಐಶ್ವರ್ಯನೇ ಕಾನ್ಫರೆನ್ಸ್ ಕಾಲ್ ಹಾಕಿ ಧರ್ಮೇಂದ್ರ ಕಡೆಯಿಂದ ಮಾತಾಡಿಸಿದ್ದಾಳೆ ಅನ್ನೋದು ಕೂಡ ಆಕೆ ಒಪ್ಕೊಂಡಿದ್ಲು. ಅಂದರೆ ಪರಿಯಾಗಿ ಬೇಡ್ಕೊಂಡಿದ್ಲು ವನಿತಾ ಇತ್ತಾಳ್ಗೆ, ಮೀಡಿಯಾಕ್ಕೆ ಹೋಗಬೇಡ, ಎಲ್ಲ ತೆಗೆಸ್ಬಿಡು, 10 ಕೋಟಿ ಕೊಡ್ತೀನಿ ನಿನಗೆ ಅಂಥೇಳಿ. ಹಾಗಾಗಿನೇ ಇವೆಲ್ಲವನ್ನು ನೋಡ್ತಾ ಇದ್ದರೆ ಐಶ್ವರ್ಯ ಗೌಡ ವನಿತಾ ಐತಾಳ್ಗೆ ವಂಚನೆಯನ್ನು ಮಾಡಿದ್ದಾಳೆ ಅನ್ನೋದು ಕೂಡ ಪೊಲೀಸರಿಗೆ ಪ್ರಾಥಮಿಕವಾಗಿ ಅದು ಕನ್ಫರ್ಮ್ ಆಯಿತು. ಇವತ್ತು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳನ್ನು ಮುಂದೆ ಇಟ್ಟು ಪ್ರಶ್ನೆಗಳನ್ನು ಮಾಡ್ತಾ ಇದ್ರು. ಒಂದಕ್ಕೊಂದು ಸಾಮ್ಯತೆ ಇರಲಿಲ್ಲ, ಹೋಲಿಕೆ ಆಗ್ತಾ ಇರಲಿಲ್ಲ. ಆಕೆ ತಡಬಡಾಯಿಸ್ತಾ ಇದ್ದು ಐಶ್ವರ್ಯ ಗೌಡ. ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಈಗ ಆಕೆಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್ ಪಟೇಲ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಗಂಡ ಹೆಂಡ್ತಿನ. ಅಂದರೆ ಇಲ್ಲಿ ಪೊಲೀಸರ ವಿಚಾರಣೆ ವೇಳೆ ಮೇಲ್ನೋಟಕ್ಕೆ ಆಕೆ ಫ್ರಾಡ್ ಮಾಡಿದ್ದಾಳೆ, ಕೋಟಿ ವಂಚನೆ ಮಾಡಿದ್ದಾಳೆ ಅನ್ನೋದು ಗೊತ್ತಾಯ್ತಾ? ಕೆಲವೊಂದಿಷ್ಟು ಈ ಆಡಿಯೋ ಕ್ಲಿಪ್ಪಿಂಗ್ಗಳು ಕೂಡ ಸಾಕ್ಷಿಗಳಾಗಿ ಮತ್ತಷ್ಟು ಆಕೆಯ ತಪ್ಪಿಗೆ ಪುಷ್ಟಿ ಕೊಟ್ಟಂತಾಗಿತ್ತ ಹೇಗೆ? ಪ್ರಭು, ಈಗಾಗಲೇ ಐಶ್ವರ್ಯ ಗೌಡ ಮತ್ತು ಪತಿ ಹರೀಶ್ ಬಂಧನದ ಬಳಿಕ ಪೊಲೀಸರು ವಿಚಾರಣೆ ನಡೆಸಿರುವಂತದ್ದು. ಆದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಾಕಷ್ಟು ಮಾಹಿತಿಗಳು ಕೂಡ ಕಲೆ ಹಾಕಿದೆ. ಇತ್ತ ಐಶ್ವರ್ಯ ಗೌಡ ಕೂಡ ಮಾತನಾಡಿದ್ರೆ, ದೂರದಾರ ವನಿತಾ ಐತಾಳ್ ಕೂಡ ಮಾತಾಡಿದ್ರು. ಈ ಪ್ರಕರಣದಲ್ಲಿ ಗೊತ್ತಾಗುವಂತದ್ದು ಇಬ್ರು ಕೂಡ ಸ್ನೇಹಿತರಾಗಿದ್ರು ಕೂಡ, ಹಲವು ವರ್ಷಗಳಿಂದ ಕೂಡ ಸ್ನೇಹಿತರಿದ್ರು. ಮತ್ತೆ ಇಬ್ರು ಕೂಡ ಈ ಕೋಟಿಗಟ್ಟಲೆ ವ್ಯವಹಾರವನ್ನ ಮಾಡಿರುವಂತದ್ದು ಚಿನ್ನಾಭರಣದ ವಿಚಾರವಾಗಿ. ಸೊ ಇದಾದ ಬಳಿಕ ಈಕೆ ಐಶ್ವರ್ಯ ಗೌಡ ಒಂದಿಷ್ಟು ಚಿನ್ನಾಭರಣವನ್ನ ತೆಗೆದುಕೊಂಡಿದ್ಲು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಣವನ್ನ ಕೊಟ್ಟಿರ್ಲಿಲ್ಲ. ಆಕೆ ಸತಾಯಿಸ್ತಾ ಇದ್ಲು. ಕೇಳಿದಾಗೆಲ್ಲ ಸಬೂಬುಗಳನ್ನ ಹೇಳ್ತಾ ಇದ್ಲು, ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ,
ಚುನಾವಣೆ ಇದೆ, ಮತ್ತೆ ಮಾಜಿ ಸಂಸದರ ಹೆಸರನ್ನು ಕೂಡ ಅದಕ್ಕೆ ಬಳಸ್ಕೊಂಡಿದ್ಲು, ಸಿನಿಮಾ ನಟ ಕೂಡ ಇದರಲ್ಲಿ ಭಾಗಿಯಾಗಿದ್ದ ಅಂತೇಳಿ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಅದಕ್ಕೆ ಪೂರಕವಾದ ಒಂದಿಷ್ಟು ಆಡಿಯೋ ಕ್ಲಿಪ್ಗಳಿರ್ಬೋದು, ಅವ್ರು ಬಂದೋಗಿರೋದಿರ್ಬೋದು. ಅದ್ರ ಜೊತೆಗೆ ಐಶ್ವರ್ಯ ವನಿತಾ ಮಾತನಾಡುವಂತ ಸಂದರ್ಭದಲ್ಲಿ ಐಶ್ವರ್ಯ ಕೂಡ ನಿಮ್ಗೆ ಏನು ಕೊಡ್ಬೇಕಾಗಿದ್ನ ನಾನು ಕೊಡ್ತೀನಿ ಅಂತೇಳಿ ಆಕೆ ಒಪ್ಕೊಂಡಿರೋಂತ ಕೆಲವು ಆಡಿಯೋಗಳು ಕೂಡ ವೈರಲ್ ಆಗಿತ್ತು. ಸೊ ಇವೆಲ್ಲವೂ ಆಧಾರದ ಜೊತೆಗೆ ಇನ್ನು ತನಿಖಾ ಸಂದರ್ಭದಲ್ಲಿ ವನಿತಾ ಐತಾಳ್ ಕೊಟ್ಟಿರುವಂತ ಸಾಕ್ಷ್ಯಾಧಾರಗಳನ್ನ ಆಧಾರವಾಗಿ ಇಟ್ಕೊಂಡು ಮತ್ತೆ ಪೊಲೀಸರ ಒಂದು ವಿಚಾರಣೆ ಸಂದರ್ಭದಲ್ಲಿ ಸಿಕ್ಕಂತ ಸಾಕ್ಷ್ಯಾಧಾರಗಳನ್ನ ಆಧಾರವಾಗಿ ಇಟ್ಟುಕೊಂಡು ಇಬ್ಬರನ್ನು ಕೂಡ ಈಗಾಗಲೇ ಬಂಧನವನ್ನು ಮಾಡಿರುವಂತದ್ದು. ಬಂಧಿಸಿ ಅವ್ರನ್ನ ಈಗಾಗಲೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ಐಶ್ವರ್ಯ ಗೌಡ ಹಾಗೂ ಹರೀಶ್ ಅಂದ್ರೆ ಇಬ್ಬರನ್ನು ಕೂಡ 14 ದಿನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿರುವಂತದ್ದು. ಸೊ ಇದೀಗ ಪ್ರಕರಣಕ್ಕೆ ಪ್ರಾಥಮಿಕವಾಗಿ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡ ನಂತರ ಕಲಾಕಿದ ಮಾಹಿತಿಗಳು ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಬಂಧನ ಆಗಿದೆ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ತನಿಖೆಯನ್ನ ಮಾಡಬೇಕು ಅನ್ನೋದೇ ಆಗಿದ್ರೆ ಪೊಲೀಸರು ಸೋಮವಾರ ಒಂದು ಕೋರ್ಟ್ಗೆ ಮನವಿಯನ್ನ ಹಾಕೊಳ್ತಾರೆ, ಅರ್ಜಿಯನ್ನ ಹಾಕೊಳ್ತಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳನ್ನ ಹೆಚ್ಚಿನ ವಿಚಾರಣೆ ಮಾಡ್ಲಿಕ್ಕಿದೆ. ಹೀಗಾಗಿ ಆರೋಪಿತರನ್ನ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂತ. ಇದಾದ ಬಳಿಕ ಒಂದು ವೇಳೆ ಪೊಲೀಸ್ ಕಸ್ಟಡಿಗೆ ಆರೋಪಿಗಳನ್ನ ಪಡ್ಕೊಂಡಿದ್ದಾದಲ್ಲಿ ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜರನ್ನ ಮಾಡಬೇಕಾಗತ್ತೆ. ಮತ್ತೆ ಈಕೆಯ ಆರ್ಥಿಕವಾಗಿ ಮತ್ತು ಬ್ಯಾಂಕ್ ಡೀಟೇಲ್ಸ್ ಗಳಿರ್ಬೋದು, ಹಣಕಾಸಿನ ವ್ಯವಹಾರಗಳು ವಹಿವಾಟುಗಳು ಹೇಗ್ ನಡೀತಾ ಇತ್ತು, ಯಾರ ಜೊತೆ ಆರೋಪಿತರು ನಿರಂತರವಾಗಿ ಸಂಪರ್ಕದಲ್ಲಿದ್ರು, ಅದ್ರ ಜೊತೆಗೆ ಈಗಾಗಲೇ ಏನು ಮಾಜಿ ಸಂಸದರಾಗಿರುವ ಡಿ ಕೆ ಸುರೇಶ್ ಅವರ ವಾಯ್ಸ್ ಅಂತ ಹೇಳಿದರೆ ಅದಕ್ಕೆ ಸಂಬಂಧಪಟ್ಟಾಗೆ ಅದನ್ನು ಕೂಡ ಕೆಲವೊಂದಿಷ್ಟು FSL ಗೆ ಕಳಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ನಟ ಧರ್ಮಗೂ ಕೂಡ ನೋಟಿಸ್ ಕೊಡಬಹುದು, ಅವ್ರನ್ನು ಕೂಡ ವಿಚಾರಣೆಗೆ ಕರೆಯುವ ಸಾಧ್ಯತೆಗಳಿರುತ್ತೆ. ಈಗ ಹಲವು ಆಯಾಮಗಳಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನ ಮಾಡಬೇಕಾಗತ್ತೆ. ಅದರ ಜೊತೆಗೆ ದೂರುದಾರರಿಗೆ ಕೊಟ್ಟಿರುವಂತ ಆರೋಪ ಏನ್ ಮಾಡಿದ್ರೆ ಅದಕ್ಕೆ ಸೂಕ್ತವಾದ ದಾಖಲೆಗಳನ್ನು ಕೊಡಬೇಕು. ನಾನು ಇವ್ರ ಜೊತೆ ವ್ಯವಹಾರವನ್ನ ಮಾಡೋದಕ್ಕೆ ನನ್ನ ಹತ್ರ ಇಂತಿಂತ ದಾಖಲೆಗಳಿದೆ ಅಂತ ಆ ದಾಖಲೆಗಳನ್ನು ಕೊಟ್ಟ ಬಳಿಕ ಏನು ಪೊಲೀಸರು ಅದನ್ನ ಆಧಾರವಾಗಿಟ್ಕೊಂಡು ತನಿಖೆಯನ್ನ ನಡೆಸುವಂತದ್ದು. ಒಟ್ಟಾರೆಯಾಗಿ ಇಡೀ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಸದ್ಯ ಐಶ್ವರ್ಯ ಗೌಡ ಮತ್ತು ಆತನ ಪತಿ ಹರೀಶ್ ಇಬ್ರು ಕೂಡ ವಂಚನೆ ಮಾಡಿದ್ದಾರೆ ಅನ್ನೋದಕ್ಕೆ ಪೊಲೀಸರ ಬಂಧನದ ಮೂಲಕ ಅದು ಸತ್ಯ ಅಂತ ಒಂದು ಕಡೆ ಒಂದು ಮೆಸೇಜ್ ಹೋಗಿರುವಂತದ್ದು. ಪೊಲೀಸರ ಮುಂದಿನ ದಿನಗಳ ತನಿಖೆಯಲ್ಲಿ ಎಷ್ಟು ಸತ್ಯಾಸತ್ಯ ಇದೆ, ಈಕೆ ಮೋಸವನ್ನೇ ಮಾಡ್ಬೇಕು ಅಂತೇಳಿ ಹಣವನ್ನ ಕೊಡ್ಲಿಲ್ವಾ, ಇಲ್ಲ ಹಣ ಕೊಡ್ಲಿಕ್ಕಾಗದೆ ಒಂದಿಷ್ಟು ಸಮಯಾವಕಾಶವನ್ನು ಕೊಡ್ತಿದ್ರೆ, ಇಲ್ಲ ಇಬ್ಬರ ನಡುವೆ ಬೇರೆ ಏನಾದ್ರೂ ಗಲಾಟೆಗಳಾಗಿದೆ ಅನ್ನೋದನ್ನ ಪೊಲೀಸರ ತನಿಖಾ ನಂತರ ಸತ್ಯಾಸತ್ಯತೆ ಹೊರ ಬಂದ ಬಳಿಕ ಅಷ್ಟೇ ಗೊತ್ತಾಗಬೇಕಾಗಿರುವಂತದ್ದು. ಪ್ರಭು ಸಂತೋಷ್, ಈಗ ಈ ವನಿತಾ ಐತಾಳ್ ಮತ್ತು ಐಶ್ವರ್ಯ ಉತ್ತಮ ಸ್ನೇಹಿತರಾಗಿದ್ದರು, ಒಳ್ಳೆ ಸಂಬಂಧ ಇತ್ತು ಎರಡು ಕುಟುಂಬಗಳ ಮಧ್ಯೆ. ಅಂದರೆ ಈಕೆ ಕಾಲಾವಕಾಶ ಕೊಟ್ಟರು ಕೂಡ ಅಂದರೆ ವಿಳಂಬ ಮಾಡಿದ್ದಕ್ಕೆ ಈ ರೀತಿಯಾಗಿ ಏಕಾಏಕಿ ನಿರ್ಧಾರ ತೆಗೆದುಕೊಂಡಿತ್ತಾ ಅಥವಾ ಆಕೆಗೆ ಕೆಲವೊಂದಿಷ್ಟು ದಿನಗಳ ಕಾಲ ಅವಕಾಶ ಕೊಟ್ಟಿದ್ಲಾ, ಇದು ಹೇಗೆ ಅನ್ನುವಂಥದ್ದು ಈಗ ಗೊತ್ತಾಗಿರೋದು? ಅಷ್ಟೇ ಸ್ಪಷ್ಟಪಡಿಸೋದೆಲ್ಲ ಪೊಲೀಸರ ತನಿಖೆ ನಂತರ ಬಯಲಾಗಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ದೂರು ಕೊಡುವಂತ ಸಂದರ್ಭದಲ್ಲಿ ಯಾರು ಯಾರ ಮೇಲೆ ಯಾವ ರೀತಿಯಾಗಿ ಆರೋಪನ ಮಾಡಿರ್ತಾರೆ, ಆರೋಪಗಳನ್ನ ಅಷ್ಟೇ ಸತ್ಯ ಅಂತ ನಂಬಲಿಕ್ಕೆ ಆಗೋದಿಲ್ಲ. ಪೊಲೀಸರ ತನಿಖೆ ಆಗ್ಬೇಕು. ಇವರು ವ್ಯವಹಾರ ಎಷ್ಟು ತಿಂಗಳಿಂದ ನಡೀತಾ ಇತ್ತು, ಎಷ್ಟು ವರ್ಷದಿಂದ ಮಾಡ್ತಾ ಇದ್ರು, ಈಕೆ ಎಷ್ಟು ದಿನ ಆಗಿ ತೆಗೆದುಕೊಂಡು ಆ ಚಿನ್ನಾಭರಣವನ್ನು ಎಲ್ಲಿ ಕೊಟ್ಟಿದ್ದಾಳೆ, ಸೊ ಅದರ ಹಣಕಾಸಿನ ವ್ಯವಹಾರ ಯಾವ ರೀತಿ ಆಗಿದೆ, ಇಷ್ಟು ದಿನಗಳ ಕಾಲ ಏನಕ್ಕೆ ವನಿತಾ ಐತಾಳ್ ಕೂಡ ಸುಮ್ಮನೆ ಇದ್ರು. ಸೊ ಯಾವ್ದೋ ಗೊತ್ತಿರುವಂತವ್ರು ವ್ಯವಹಾರ ಚೆನ್ನಾಗಿದ್ದಂತ ಸಂದರ್ಭದಲ್ಲಿ ಆರಾಮಾಗಿದ್ದು ಇವರು ಅದಾದ ನಂತರ ಇವರು ಏನಾದ್ರು ಇವರಿಬ್ಬರ ನಡುವೆ ಡಿಸ್ಪ್ಯೂಟ್ ಆದ ಬಳಿಕ ಈ ರೀತಿಯಾಗಿ ಪೊಲೀಸರಿಗೆ ದುಡ್ಡು ಕೊಟ್ಟು ಈ ರೀತಿಯಾಗಿ ಮಾಡಿರ್ಬೋದು. ಇವೆಲ್ಲವೂ ಕೂಡ ಗೊತ್ತಾಗ್ಬೇಕು ಅಂದ್ರೆ ಪೊಲೀಸರ ತನಿಖೆ ಆಗ್ಬೇಕು. ತನಿಖಾ ನಂತರವಷ್ಟೇ ಇವಳು ಕಾಲಾವಕಾಶವನ್ನ ಕೊಟ್ಟಿರ್ಲಿಲ್ವೋ, ಇಲ್ಲ ಏಕಾಏಕಿಯಾಗಿ ಅಷ್ಟು ಹಣವನ್ನು ಒಂದೇ ಸಲ ಕೊಡ್ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರು, ಇಲ್ಲ ಐಶ್ವರ್ಯನೇ ಇವ್ರ ಹತ್ರ ತೆಗೆದುಕೊಂಡು ಹಣವನ್ನ ಕೊಡ್ತೀನಿ ಅಂತೇಳಿ ಇವರಿಗೆ ಸುಳ್ಳು ಹೇಳ್ಕೊಂಡು ಸಬೂಬು ಹೇಳ್ಕೊಂಡು ಮುಂದೆ ಬರ್ತಿದ್ರು ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.